ಎಲ್ಲರಿಗೂ ನಮಸ್ಕಾರ. ಇತ್ತೀಚಿನ ದಿನಗಳಲ್ಲಿ ಸಣ್ಣ ವಯಸ್ಸಿನಲ್ಲೇ ಹಾರ್ಟ್ ಅಟ್ಯಾಕ್ ಆಗಿ ಮರಣ ಹೊಂದೋ ಪ್ರಕರಣಗಳು ಏನು ಜಾರಿ ಆಗ್ತಿದೆ. ಇದಕ್ಕೆ ಮುಖ್ಯ ಕಾರಣ ಏನಂದರೆ ತಿನ್ನುವ ಆಹಾರ ಪದ್ಧತಿ ಇರ್ಬೋದು ಅಥವಾ ಸೆಡೆಂಟ್ರಿ ವರ್ಕ್ ಅಥವಾ ವ್ಯಾಯಾಮ ಇಲ್ಲದ ಜೀವನ ಏನಿದೆ ಅದು ಇಂಥ ಒಂದು ರಿಸ್ಕನ್ನು ಕೊಡ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಅಂದರೆ ಈಗ ಲಾಸ್ಟ್ ಒಂದೂವರೆ ವರ್ಷದಿಂದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಜೀವನ್ ಜ್ಯೋತಿ ಕಾರ್ಯಕ್ರಮ ಅಂಥೇಳಿ ಮತ್ತು ಸ್ಟೆಮಿ ಕಾರ್ಯಕ್ರಮ ಅಡಿಯಲ್ಲಿ ನಮ್ಮ ಸರ್ಕಾರ ಈಗ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದೆ. ಸುಮಾರು ಸ್ಟೆಮಿ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಒಂದು 20,300 ನಾವು ಟೆಸ್ಟ್ ಮಾಡಿದ್ದೀವಿ. ಅದ್ರಾಗೆ ಒಂದು 179 ನಾವು ಸಸ್ಪೆಕ್ಟ್ ಮಾಡಿ, ಅಂದರೆ ಹಬ್ ಆ್ಯಂಡ್ ಸ್ಪೋಕ್ ಮಾಡೆಲಲ್ಲಿ ಸುಮಾರು 7 ಕಡೆಗೆ ರಾಯಬಾಗ, ರಾಮದುರ್ಗ, ಹಿಂಗೆ ದೂರ ಹಾಸ್ಪಿಟ್ಲ್ಗಳಲ್ಲಿ ಏನು 7 ಕಡೆಗಳಲ್ಲಿ ಕೂಡ ಒಂದು ECG ಮಷಿನ್ ಇಟ್ಕೊಂಡು ಡಾಕ್ಟ್ರಿಗೆ ಟ್ರೈನ್ ಮಾಡಿ ನಾವು ಅಲ್ಲಿ ಟೆಸ್ಟ್ ಮಾಡಿ ಅಲ್ಲಿ ಏನಾಗ ಸಂಶಯ ಕಂಡಂಥವನ್ನ 179 ಮಧ್ಯೆ ನಮ್ಮ ಹಬ್ ಹಾಸ್ಪಿಟ್ಲ್ ಆದಂಥ KLE ಆಸ್ಪತ್ರೆಗೆ ರೆಫರ್ ಮಾಡಿದ್ದೆವು ನಾವು. ಅದರಾಗ 106 ಕನ್ಫರ್ಮ್ ಆಗಿದ್ದು ನಮ್ಮ 106 ಕನ್ಫರ್ಮ್ ಆಗಿದ್ದು. ನಮ್ಮದು ಸುಮಾರು ಏನು ಒಂದು 20,000 ಟೆಸ್ಟ್ ಮಾಡಿದ್ದೀವಿ. ಅದರಲ್ಲಿ ನಾವು ಕಮ್ಮಿ 79 ಇವರಿಗೆ ನಾವು ಟೆನೆಕ್ಟೋ ಪ್ಲಸ್ ಇಂಜೆಕ್ಷನ್ ಎಲ್ಲ ಕೊಟ್ಟು ಅವ್ರ ಜೀವ ಉಳಿಸಿದ್ದೀವಿ. ಅದೊಂದು ಹೆಮ್ಮೆಯಿಂದ ಹೇಳ್ಕೊಳ್ಳುವಂಥ ವಿಚಾರ ಅಂತ ಇಲ್ಲಿ ನಾನು ಹೇಳಬಯಸ್ತೀನಿ. ಮುಖ್ಯವಾಗಿ ಏನಂದರೆ ಡಯಾಬಿಟಿಸ ಮತ್ತು BP ಇವೆರಡೂ ಜೊತೆಗಿದ್ದರೆ, ಎರಡೂ ಇದ್ದಂಥವರಲ್ಲಿ ಈ ಒಂದು ಹಾರ್ಟ್ ಅಟ್ಯಾಕಿನ ಸಂಭವ ಜಾಸ್ತಿ ಇರೋದರಿಂದ ನಮ್ಮ ಸರ್ಕಾರ ಇನ್ನೊಂದು ನಾನ್ ಕಮ್ಯುನಿಕಬಲ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಮ್ ಅಂಥೇಳಿ ಒಂದೊಂದು ಮಾಡಿ ಇವನ್ ಗೃಹ ಆರೋಗ್ಯ ಇನ್ನು ನೆಕ್ಸ್ಟ್ ಶುರು ಮಾಡ್ತಾಯಿದ್ದೀವಿ. ಮನೆಗೆ ಕೂಡ ಸುಮಾರು ಒಂದು 13.5 ಲಕ್ಷ ಜನರನ್ನು ನಾವು ನಮ್ಮ ಇಡೀ ಬೆಳಗಾವಿ ಜಿಲ್ಲೆಯಾದ್ಯಂತ ಟೆಸ್ಟ್ ಮಾಡಿ ಸುಮಾರು 2,10,000 ಶುಗರ್ ಇದ್ದವ್ರನ್ನ ಗುರುತು ಮಾಡಿದ್ದೀವಿ. ಸುಮಾರು 2,40,000 ಜನ BP ಇದ್ದವ್ರನ್ನ ಗುರುತು ಮಾಡಿದ್ದೀವಿ. ಅವ್ರಿಗೆಲ್ಲರಿಗೂ ಈಗ ಗುಳಿಗೆ ಮಾತ್ರೆಗಳನ್ನು ಕೊಡ್ತಾಯಿದ್ದೀವಿ ನಾವು. ಅಂದರೆ ಅವರನ್ನು ನಾವು ರೆಗ್ಯುಲರ್ ಟ್ರೀಟ್ಮೆಂಟೆಲ್ಲ ಹಾಕಿದರೆ ಖಂಡಿತವಾಗ್ಲೂ ಈ ಹಾರ್ಟ್ ಅಟ್ಯಾಕಿನ ಸಂಭವವನ್ನು ಕಡಿಮೆ ಮಾಡ್ತೀವಿ. ಮತ್ತು ಅವರನ್ನು ವ್ಯಾಯಾಮ, ಯೋಗ ಮತ್ತು ಒಳ್ಳೆಯ ಆಹಾರವನ್ನು, ಒಳ್ಳೆಯ ಜೀವನ ಶೈಲಿಯನ್ನು ಬದಲಾಯಿಸ್ಕೊಂಡದಲ್ಲಿ ಆರೋಗ್ಯವಂತಾಗಿರ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಷ್ಟು ಜಿಲ್ಲೆಯೊಳಗೆ ಸಾವು ಇಲ್ಲಿವರೆಗೂ ನಮ್ಮದು ಹೋದ 2 ವರ್ಷದಲ್ಲಿ 27 ಆಗಿದ್ದಾವೆ. ಹಂಗೆ ನಮ್ದು ಏನು ಸ್ಪೆಷಲಾಗಿ ಈಗ ಹಾಸನದಾಗ ಆಗಿದೆಯಲ್ಲ ಹಂಗೆ ಯಾವ ನಮ್ಗೆ ಇನ್ನೂವರೆಗೂ ರಿಪೋರ್ಟ್ ಆಗಿಲ್ಲ, ಒಂದು ರಿಪೋರ್ಟ್ ಆಗಿಲ್ಲ ನಮ್ಗೆ. ಏನು ರೆಗ್ಯುಲರಾಗಿ ಏನು ಬಂದಿರ್ತಾವೆ ಹಾಸ್ಪಿಟ್ಲಿಗೆ ಏನು ಬರ್ತಾವಲ್ಲ ಲಾಸ್ಟ್ ಓಲ್ಡ್ ಏಜಲ್ಲಿದ್ದು ಇವು ಎಲ್ಲ ಫಿಗರ್ 1 ತಿಂಗಳು 2 ತಿಂಗಳು ಈ ಕಡೆ ಏನಾದರೂ ಇದೆ ಇಲ್ಲ, ಅದು ನನ್ನ ಹತ್ರ ಮಾಹಿತಿ ಇಲ್ಲ. ಸರಿಗೆ ಈ 106 ಜನರಿಗೆ ಕನ್ಫರ್ಮ್ ಆಗಿದೆ, 79 ಜನರಿಗೆ ಆಪರೇಷನ್ ಮಾಡಿದೆ. 79 ಜನಕ್ಕೆ ಏನು ನಾವು ಟೆನೆಕ್ಟೋ ಪ್ಲಸ್ ಹಾಕಿದ್ದೀವಲ್ಲ ಅವರು ಬದುಕೊಂಡ್ರು. ಅವ್ರಿಗೆ ಈಗ ಟ್ಯಾಬ್ಲೆಟು ಇದ್ರ ಮೇಲೆ ಅವ್ರ ಲೈಫ್ ಉಳ್ಕೊಂತು. ಏನದು ಕ್ರೂಷಿಯಲ್ ಪೀರಿಯಡ್ ಇರ್ತದಲ್ಲ ಅಲ್ಲಿ ನಾವು ಕಾರ್ಡಿಯಾಕ್ ಫೇಲ್ಯೂರ್ ಹೋಗೋದಂಗೆ ತಡೆದಿವಿ ಅಂದರೆ ಸೇವ್ ಆದಂಗೆ ಅವ್ರು ಏನಾಗ್ಬಿಡ್ತಾರೆ, ಹೆದರಿಕೆ ಬಂದು ಅವ್ರು ಚೇಂಜ್ ಆಗಿಬಿಡ್ತಾರೆ. ಸಿಗರೇಟ್ ಇತ್ತಂದ್ರೆ ಬಿಡ್ತಾನೆ, ಸೆರೆ ಕುಡಿದು ಬಿಡ್ತಾರೆ, ಸ್ವಲ್ಪ ವಾಕಿಂಗ್ ಶುರು ಮಾಡ್ತಾರೆ. ನಾವು ನೋಡ್ದಂಗೆ ಒಮ್ಮೆ ಅದು ಬಾಗಿಲು ತಟ್ಟಿ ವಾಪಸ್ ಬಂದಂಗೆ ಆಗಿಬಿಡುತ್ತಲ್ಲ, ಚೇಂಜ್ ಆಗಿಬಿಡ್ತಾರೆ. ಅವರು ತಮ್ಮ ಜೀವನ ಶೈಲಿಯನ್ನು ಬದಲಾವಣೆ ಮಾಡ್ಕೊತಾರೆ. ಅಂಥವರಲ್ಲಿ ಸಾವುಗಳು. ಯಾಕಂದರೆ ನಮ್ಮ ಮನೇಲೆ ನಮ್ಮ ದೊಡ್ಡಪ್ಪವ್ರಿಗೆ ನಾನು 97ರಾಗೇ ಐಡೆಂಟಿಫೈ ಮಾಡಿ ಬರೀ ಮಾತ್ರೆಗಳು, ಅದ್ರ ಮೇಲೆ ಅವ್ರು 97 ಇಯರ್ವರೆಗೂ ಬದುಕಿದ್ರು. ಸರಿಗೆ ನಮ್ಮಲ್ಲಿ ಹೃದಯ ಸಂಬಂಧಿ ಡಾಕ್ಟರ್ಸ್ ನಮ್ಮಲ್ಲಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಇಲ್ಲ. ನಮ್ದು ಇರೋದು ಒಂದೇ ಒಂದು ಬಿಮ್ಸಲ್ಲೇನೋ ಈಗ ಒಬ್ಬರನ್ನೇನೋ ಅಪಾಯಿಂಟ್ ಮಾಡ್ಕೊಂಡಿದ್ದಾರೆ ಬಿಮ್ಸ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲು. ಉಳಿದದ್ದು ನಮ್ಮ ತಾಲೂಕು ಹಾಸ್ಪಿಟ್ಲಲ್ಲಿ ಫಿಸಿಷಿಯನ್ಸ್ ಮಾತ್ರ ಇದ್ದಾರೆ. ಹಂಗೆ ನಮಗೆ ಯಾವ ಪೋಸ್ಟ್ ಇಲ್ಲ, ಪೋಸ್ಟೇ ಇಲ್ಲ ನಮ್ಮಲ್ಲಿ. ತಾಲೂಕು ಹಾಸ್ಪಿಟ್ಲಲ್ಲಿ ಫಿಸಿಷಿಯನ್ ಪೋಸ್ಟ್ ಮಾತ್ರ. ಅಲ್ಲೇನು ನಾವು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲ್ಗಳು ಇಲ್ಲ ನಮ್ಮಲ್ಲಿ. ನಮ್ಮ ಗೌರ್ಮೆಂಟಿಗೂ ಒಂದು ಅದೇ ಈಗ ಬೆಳಗಾಂದಲ್ಲಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಆಗಿದೆಯಲ್ಲ ಅಲ್ಲಿ ಏನೋ ಒಬ್ಬರನ್ನ ತೊಗೊಂಡಿದ್ದಾರೆ ಅನ್ನೋದನ್ನು ಕೇಳಿದ್ದೀನಿ. ನನಗೆ ಅದು ಡೈರೆಕ್ಟ್ ಕೇಳಬೇಕು ಅದನ್ನು. ನಮ್ಮಲ್ಲಿ ಯಾವುದಾದ್ರೂ ಹೃದಯ ಸಂಬಂಧಿ ಮೇಜರ್ ಇತ್ತಂದರೆ ಎಲ್ಲಿ ರೆಫರ್ ಆಗ್ತಾ ಇದೆ ಹತ್ತಿರದಂತಂದರೆ ನಮಗೆ KLE ಪ್ರೈವೇಟು, ಅದರಲ್ಲಿ EBR KLE BPL ಇದ್ದವ್ರಿಗೆ 5 ಲಕ್ಷದವರೆಗೂ ಮತ್ತು ಇವ್ರಿಗೂ 1.5 ಲಕ್ಷದವರೆಗೂ ನಾವು ಅದನ್ನು ಮಾಡ್ತಾಯಿದ್ದೀವಿ. ಅಷ್ಟರಲ್ಲಿ ಟ್ರೀಟ್ಮೆಂಟ್ ಆಗೇ ಬಿಡುತ್ತೆ, ಹೆಚ್ಚು ಕಡಿಮೆ ಅಷ್ಟರಲ್ಲೇ ಆಗುತ್ತೆ. ಯಾವ ಅಕಸ್ಮಾತ್ ಇದ್ದಿದ್ದು ನಮ್ಮ ಜಯದೇವ ಆಸ್ಪತ್ರೆ ಕಿಮ್ಸಲ್ಲೇ ಆಗಿದೆ. ಈಗ ಕಿಮ್ಸಲ್ಲಿ ಒಂದು ಸ್ಪೆಷಲ್ ವಿಂಗೇ ಆಗಿದೆ ಈಗ ಜಯದೇವ ಆಸ್ಪತ್ರೆ, ಕಿಮ್ಸ್ ಹುಬ್ಳಿ.
ಸದ್ಯದ ಇದನ್ನ ನೋಡ್ತಾ ಇದ್ರೆ ನಮ್ಮ ಬೆಳಗಾವಿಗೂ ಒಂದೇನಾದ್ರು ನೀಡ್ ಇದೆ ಅಂತ ಅನ್ಸುತ್ತೆ ಸರ್. ಖಂಡಿತ ಇದೆ, ಸರ್ಕಾರ ಜಲ್ದಿ ಕೊಡ್ಬೋದು ನಮ್ಮ ಜಿಲ್ಲೆಗೂ.